ತಮಿಳು ನಟ ಅಜಿತ್ ಕುಮಾರ್ ತಂಡ ದುಬೈ ಕಾರ್ ರೇಸ್ನಲ್ಲಿ ಗೆಲುವು ಸಾಧಿಸಿದೆ. ಕಾರ್ ರೇಸ್ ಪ್ರಾಕ್ಟೀಸ್ ವೇಳೆ ಆಕ್ಸಿಡೆಂಟ್ ಆಗಿ ಅಪಾಯದಿಂದ ಅವರು ಪಾರಾಗಿದ್ರು. 12ನೇ ತಾರೀಕು ನಡೆದ ಕಾರ್ ರೇಸ್ನಲ್ಲಿ ಅವರು 3ನೇ ಸ್ಥಾನವನ್ನ ಗಳಿಸಿಕೊಂಡಿದ್ದಾರೆ. ಕಾರ್ ರೇಸ್ನಲ್ಲಿ ಗೆದ್ದ ಬಳಿಕ ಶಾಲಿನಿ ಜೊತೆಗೆ ಅವರು ಸೆಲೆಬ್ರೇಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಆಕ್ಷನ್ ಹೀರೋ ಅಜಿತ್ ಅವರ ಒಂದು ಸಿನಿಮಾ ಕೂಡ ಕಳೆದ ವರ್ಷದಿಂದ ಬಿಡುಗಡೆ ಆಗಿಲ್ಲ. ಈ ವರ್ಷ ಒಂದು 3-4 ಸಿನಿಮಾಗಳು ಸಾಲಲ್ಲಿದೆ. ಬೈಕ್ ಮತ್ತು ಕಾರ್ ರೇಸ್ ಅಂದ್ರೆ ಅಜಿತ್ ಅವ್ರಿಗೆ ಬಹಳ ಇಷ್ಟ. ಸದ್ಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಮತ್ತೆ ಇವರು ಈ ರೇಸ್ನಲ್ಲಿ ಪಾಲ್ಗೊಳ್ಬೇಕು ಅಂತಾನೆ ಆಲ್ಮೋಸ್ಟ್ ಒಂದು 9 ತಿಂಗಳಿಂದ ಯಾವುದೇ ಹೊಸ ಸಿನಿಮಾಕ್ಕೆ ಅವರು ಸೈನ್ ಹಾಕಿರಲಿಲ್ಲ. ಕೇಳಿದ್ರೆ ನನಗೆ ನನ್ನ ಪ್ಯಾಷನ್ ಇಂಪಾರ್ಟೆಂಟು, ಸಿನಿಮಾ ಆ್ಯಕ್ಟಿಂಗು ಅದೆಲ್ಲವೂ ವೃತ್ತಿ, ಬಟ್ ನಂಗೆ ಪ್ಯಾಷನ್ ಇಂಪಾರ್ಟೆಂಟು ಅಂತ ಹೇಳಿದರು. ಮತ್ತು 25 kg ಇಳಿಸ್ಕೊಂಡಿದ್ರು ತೂಕ ಅವರು. ಈ ರೇಸ್ನಲ್ಲಿ ಫಿಟ್ ಆಗಿರಬೇಕು, ಬಿಕಾಸ್ ಫಿಟ್ನೆಸ್ ಅನ್ನು ತುಂಬ ಇಂಪಾರ್ಟೆಂಟು ಈ ಬೈಕ್ ರೇಸ್ ಮತ್ತು ಕಾರ್ ರೇಸ್ನಲ್ಲಿ. ಸೊ ಭಾಳ ಇಷ್ಟ ಅವ್ರಿಗೆ. ಎಲ್ಲೇ ವಿಶ್ವದಲ್ಲಿ ಬೈಕ್ ರೇಸು ಮತ್ತು ಕಾರ್ ರೇಸ್ಗಳ ಆಯೋಜನೆ ಆದರೂ ಕೂಡ ಅಲ್ಲೊಂದು ಹಾಜರಿ ಇರ್ತಾ ಇತ್ತು. ಸ್ವತಃ ಒಂದು ಲಾಸ್ಟ್ ಒಂದು 8 ಇಯರ್ಸಿಂದ ಅವರ ಬೈಕ್ ಮತ್ತು ಕಾರ್ ರೇಸ್ನ ಪ್ರೇಮ ಎಂಥದ್ದು ಅನ್ನೋದಕ್ಕೆ ನಮಗೆ ಆಗಾಗ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಈಗ ಅವ್ರು ಗೆದ್ದಿದ್ದಾರೆ, ಸಂಭ್ರಮಿಸಿದ್ದಾರೆ. ಭಾರತದ ಧ್ವಜವನ್ನು ಕೈಯಲ್ಲಿ ಹಿಡಿದು ಸಂಭ್ರಮಿಸ್ತಾ ಇರುವಂತಹ ರೀತಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಮೊದಲು ಅವ್ರು ತಂಡನ ಕರೀತಾರೆ, ನೀವೆಲ್ಲರೂ ಕೂಡ ಇದಕ್ಕೆ ಕಾರಣೀಭೂತರು ಅಂತ. ನಂತರ ಅವ್ರು ಬರ್ತಾರೆ, ಕೈಯಲ್ಲಿ ಇಂಡಿಯನ್ ಫ್ಲ್ಯಾಗ್ ಇರುತ್ತೆ. ಸೊ ಅವ್ರ ಖುಷಿ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಇದು ಒಂದಷ್ಟು ವಿಜುವಲ್ಸು. ಮತ್ತು ಪ್ರಿಪ್ರೇಷನ್ನು, ಆಮೇಲೆ ಭಾಳ ನಿದ್ದೆ ಬಿಟ್ಟಿರೋದು, 25 kg ತೂಕವನ್ನು ಇಳಿಸ್ಕೊಳ್ಳೋದು ಲಾಸ್ಟ್ ಒಂದು 6-7 ಮಂತ್ಸಲ್ಲಿ ಅಂತ ಹೇಳ್ತಾರೆ. ಅದು ಸುಮ್ಮನೆ ಸಾಮಾನ್ಯ ವಿಚಾರ ಅಲ್ಲ, ಅದು ಹೆಲ್ತಿ ವೇನಲ್ಲಿ. ಅದೆಲ್ಲವನ್ನು ಕೂಡ ಅವ್ರು ಮಾಡಿದ್ದಾರೆ. ಒಂದೇ ಒಂದು ಸಿನಿಮಾ ಕೂಡ ಅವರು ಸೈನ್ ಹಾಕಿಲ್ಲ. ಇನ್ಫ್ಯಾಕ್ಟ್ ತಮಿಳ್ ಇಂಡಸ್ಟ್ರಿ ಕೂಡ ಇದ್ರ ಬಗ್ಗೆ ಕೇಳ್ತಾ ಇದ್ರು, ಅಂದರೆ ವೃತ್ತಿ ಬಗ್ಗೆ ಪ್ರೀತಿ ಇರಬೇಕಾ, ಪ್ಯಾಷನ್ ಬಗ್ಗೆ ಪ್ರೀತಿ ಇರಬೇಕಾ ಅಂತ.